ನಮಸ್ಕಾರ ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ಜಾತ್ರೆಯಲ್ಲಿ ಒಂದು ಸುತ್ತು ಈ ಪಾಠದಲ್ಲಿ ಜಾತ್ರೆಗೆ ಹೋದಂತಹ ಮಕ್ಕಳು ಆ ಒಂದು ದೊಂಬರಾಟವನ್ನು ನೋಡಿ ಕುತೂಹಲಗೊಂಡು ಆ ದೊಂಬರಾಟದ ಬಗ್ಗೆ ತಿಳಿದುಕೊಂಡು ಆ ದೊಂಬರಾಟದ ಹುಡುಗಿಯನ್ನು ಶಾಲೆಗೆ ಸೇರಿಸುವಂತೆ ಆಕೆಯ ತಂದೆಯನ್ನು ಮನವೊಲಿಸ್ತಾರೆ. ಇದಿಷ್ಟು ಮುಗ್ದಿತ್ತು. ಈಗ ಇದೇ ಒಂದು ಪಾಠದ ಮುಂದಿನ ಭಾಗವನ್ನು ನೋಡೋಣ. ಪಠ್ಯ ಪುಸ್ತಕದ ಪುಟ ಸಂಖ್ಯೆ 78 ತೆಗೀರಿ. ಈಗ ನೋಡಿ, ಪಾಠವನ್ನು ಓದುತ್ತೇನೆ, ನೀವು ಗಮನವಿಟ್ಟು ಕೇಳ್ಕೊಳ್ಳಿ. ನಂತರ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಓದಿ. ರಶ್ಮಿ: ಅಜ್ಜ, ಈಗ ರಥ ನೋಡಲು ಹೋಗೋಣವೇ? ಅಜ್ಜ: ಹೋಗೋಣ. ಈಗ ಏನಾದರೂ ತಿಂತೀರಾ? ವೇಣು: ಬೇಡ ಅಜ್ಜ, ತೆರೆದಿಟ್ಟ ತಿಂಡಿಗಳನ್ನು ತಿನ್ನಬಾರದು, ಅವುಗಳ ಮೇಲೆ ಧೂಳು ಕ್ರಿಮಿಕೀಟಗಳು ಕುಳಿತಿರುತ್ತವೆ. ರಶ್ಮಿ: ವೇಣು ಹೇಳಿದ್ದು ಸರಿ, ಇದನ್ನು ತಿಂದರೆ ವಾಂತಿ ಭೇದಿ ಬರುತ್ತಂತೆ, ಹಾಗಂತ ನಮ್ಮ ಟೀಚರ್ ಹೇಳಿದರು. ಅಜ್ಜ: ಹೌದೇ? ಹಾಗಿದ್ರೆ ತೆರೆದಿಟ್ಟ ತಿಂಡಿ ತಿನ್ನುವುದು ಬೇಡ, ಬನ್ನಿ ಈಗ ರಥದ ಬಳಿ ಹೋಗೋಣವೇ? ಎಲ್ಲರೂ ರಥದ ಬಳಿಗೆ ಹೊರಟರು. ಅಲ್ಲಲ್ಲಿ ನಿರ್ಮಿಸಿದ್ದ ವೇದಿಕೆಗಳನ್ನು ಕಂಡರು. ರಶ್ಮಿ: ಅಜ್ಜ, ಆ ವೇದಿಕೆಗಳು ಏಕೆ? ಅಜ್ಜ: ರಥವನ್ನು ಎಳೆದ ನಂತರ ಅಲ್ಲಿ ನಾಟಕ, ಯಕ್ಷಗಾನ, ಬಯಲಾಟ, ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ. ಮಕ್ಕಳೇ, ಅಲ್ಲಿ ನೋಡಿ, ರಥ ಎಳೆಯುತ್ತಿದ್ದಾರೆ. ಎಲ್ಲರೂ ರಥದ ಸನಿಹಕ್ಕೆ ಬಂದರು. ಜನರು ಭಕ್ತಿ ಭಾವದಿಂದ ಘೋಷಣೆಗಳನ್ನು ಕೂಗುತ್ತಾ ರಥವನ್ನು ಎಳೆಯುತ್ತಿದ್ದಾರೆ. ನೆರೆದ ಸಮೂಹದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಎತ್ತ ನೋಡಿದರೂ ಜನವೋ ಜನ. ರಥದ ಮುಂದೆ ಕಲಾ ತಂಡಗಳ ಮೆರವಣಿಗೆ ಸಾಗಿತ್ತು. ನೋಡಿ, ಅಜ್ಜ ರಶ್ಮಿ, ಅಜ್ಜ ಮತ್ತು ವೇಣು ಇವರು ಒಂದು ಜಾತ್ರೆಯನ್ನು ನೋಡಲಿಕ್ಕೆ ಬಂದಿರ್ತಾರೆ. ಆಗ ರಶ್ಮಿ ಹೇಳ್ತಾಳೆ, ಅಜ್ಜ, ಈಗ ರಥ ನೋಡಲು ಹೋಗೋಣವಾ ಅಂತೇಳ್ಬಿಟ್ಟು ರಶ್ಮಿ ಅಜ್ಜನಿಗೆ ಹೇಳ್ತಾಳೆ. ಆಗ ಅಜ್ಜ ಹೇಳ್ತಾನೆ, ಸರಿ ಹೋಗೋಣ, ಆದರೆ ಏನಾದರೂ ತಿಂತೀರಾ? ಜಾತ್ರೆಯಲ್ಲಿ ಸಾಕಷ್ಟು ಒಂದು ಅಂಗಡಿ ಮುಂಗಟ್ಟುಗಳು ಬಂದಿರ್ತವೆ, ವಿವಿಧ ಸಿಹಿ ತಿನಿಸುಗಳ ಅಂಗಡಿಗಳು ಬಂದಿರ್ತವೆ, ಹಾಗಾಗಿ ಏನಾದರೂ ತಿಂತೀರಾ ಅಂತೇಳ್ಬಿಟ್ಟು ಅಜ್ಜ ಕೇಳ್ತಾರೆ. ಅದಕ್ಕೆ ವೇಣು ಹೇಳ್ತಾನೆ, ಬೇಡ ಅಜ್ಜ, ತೆರೆದಿಟ್ಟ ತಿಂಡಿಗಳನ್ನು ತಿನ್ನಬಾರದು. ತೆರೆದಿಟ್ಟ ತಿಂಡಿ ಅಂದರೆ ತೆರೆದಿಟ್ಟಿರೋದಂದರೆ ಓಪನ್ ಆಗಿಟ್ಟಿರುವಂಥದ್ದು. ಜಾತ್ರೆಗಳಲ್ಲೆಲ್ಲ ನಿಮಗೆ ಗೊತ್ತಿದೆ, ಎಲ್ಲ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒಂದು ಕಡೆ ಜನರಿಗೆ ಕೊಡ್ತಾ ಇರ್ತಾರೆ, ಇನ್ನೊಂದು ಕಡೆ ಜನ ತಿಂತಾ ಇರ್ತಾರೆ. ಅವನ್ನೆಲ್ಲ ಹಾಗೆ ಓಪನ್ ಆಗಿ ಇಟ್ಕೊಂಡು ಆಹಾರವನ್ನು ತಯಾರಿಸ್ತಾ ಇರ್ತಾರೆ. ಹಾಗಾಗಿ ತೆರೆದಿಟ್ಟ ತಿಂಡಿಗಳನ್ನು ತಿನ್ನಬಾರ್ದು. ಅವುಗಳ ಮೇಲೆ ಸಾಕಷ್ಟು ಜನ ಜಾತ್ರೆಯಲ್ಲಿ ಸೇರಿರೋದ್ರಿಂದ ಅಲ್ಲಿ ಧೂಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಜೊತೆಗೆ ಕ್ರಿಮಿಕೀಟಗಳು ಅಂದರೆ ಸಣ್ಣ ಸಣ್ಣ ಜರ್ಮ್ಸ್, ಈ ಥರದ್ದೆಲ್ಲ ಒಂದು ಕ್ರಿಮಿಕೀಟಗಳೆಲ್ಲ ಅಲ್ಲಿ ಇರ್ತವೆ ಓಪನ್ ಆಗಿ ಒಂದು ಆಹಾರ ಪಾತ್ರೆಗಳನ್ನ ತೆರೆದಿಟ್ಟಿರೋದ್ರಿಂದ. ಹಾಗಾಗಿ ಅವುಗಳನ್ನ ತಿನ್ನಬಾರ್ದು, ಬೇಡ ಅಜ್ಜ ಅಂತೇಳ್ಬಿಟ್ಟು ವೇಣು ಹೇಳ್ತಾನೆ. ಅದಕ್ಕೆ ರಶ್ಮಿ, ವೇಣು ಹೇಳಿದ್ದು ಸರಿ, ಏಕೆಂತಂದರೆ ಜಾತ್ರೆಯಲ್ಲಿ ಆ ಧೂಳು ಆರಿ ಬಂದು ಒಂದು ಆಹಾರ ಪದಾರ್ಥಗಳ ಮೇಲೆ ಕೂತಿರುತ್ತೆ. ಜೊತೆಗೆ ಅನೇಕ ಕ್ರಿಮಿಕೀಟಗಳು ಕೂಡ ಅಲ್ಲಿ ಸಾಕಷ್ಟು ಜನ ಓಡಾಟವನ್ನು ನಡೆಸ್ತಿರ್ತಾರೆ. ಅಲ್ಲಿ ಸೊಳ್ಳೆ, ನೊಣ ಇತ್ಯಾದಿ ಇವಲ್ಲದೆ ಕಣ್ಣಿಗೆ ಕಾಣಿಸದಂತಹ ಒಂದು ಕ್ರಿಮಿಕೀಟಗಳು ಕೂಡ ಅಲ್ಲಿ ಇರ್ತವೆ. ಕ್ರಿಮಿಗಳು ಕೂಡ ಅಲ್ಲಿರ್ತವೆ. ಹಾಗಾಗಿ ಅವುಗಳನ್ನು ತಿಂದರೆ, ಆ ರೀತಿಯ ಪದಾರ್ಥಗಳನ್ನು, ತೆರೆದಿಟ್ಟ ಪದಾರ್ಥಗಳನ್ನು ತಿಂದರೆ ವಾಂತಿ ಭೇದಿ ಆಗುತ್ತೆ, ಅಂದರೆ ಇನ್ಫೆಕ್ಷನ್ ಆಗಿ ವಾಂತಿ ಭೇದಿ ಬರುತ್ತೆ ಅಂತೇಳ್ಬಿಟ್ಟು ನಮ್ಮ ಟೀಚರ್ ಹೇಳಿದರು. ಹಾಗಾಗಿ ಇಲ್ಲಿ ಏನನ್ನು ತಿನ್ನುವುದು ಬೇಡ ಅಂತೇಳ್ಬಿಟ್ಟು ರಶ್ಮಿ ಹೇಳ್ತಾರೆ. ಆಗ ಅಜ್ಜ ಹೇಳ್ತಾರೆ, ಹೌದಾ, ಹಾಗಾದರೆ ತೆರೆದಿಟ್ಟು ಇಟ್ಟಂತಹ ಒಂದು ತಿಂಡಿಗಳನ್ನು ಬೇಡ ಅಂದರೆ ಬನ್ನಿ ಈಗ ರಥದ ಬಳಿ ಹೋಗೋಣ ಅಂತೇಳ್ಬಿಟ್ಟು ಎಲ್ಲರನ್ನ ರಥದ ಬಳಿಗೆ ಅಜ್ಜ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲರೂ ರಥದ ಬಳಿಗೆ ಹೋದ ನಂತರ ಅಲ್ಲಿ ವೇದಿಕೆಗಳನ್ನು ಕಾಣ್ತಾರೆ. ವೇದಿಕೆ ಅಂತ ಅಂದ್ರೇನು? ಸ್ಟೇಜ್ ಅಂತೇಳ್ಬಿಟ್ಟು ಕರಿತೀವಲ್ವಾ, ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಒಂದು ಎತ್ತರವಾಗಿ ಕಟ್ಟಿದ್ದಂತಹ ಒಂದು ವೇದಿಕೆ ಕಾಣಿಸುತ್ತೆ. ಆಗ ರಶ್ಮಿ ಕೇಳ್ತಾಳೆ, ಅಜ್ಜ, ಆ ವೇದಿಕೆಗಳು ಏಕೆ? ಏನಕ್ಕೋಸ್ಕರ ವೇದಿಕೆನ ಕಟ್ಟಿದ್ದಾರೆ? ಜಾತ್ರೆ ಅಂದರೆ ಆಯಿತು, ರಥೋತ್ಸವ ಆಯಿತು, ಅಂಗಡಿ ಮುಂಗಟ್ಟುಗಳಿದೆ, ಮತ್ತು ಒಂದು ದೇವರ ಪೂಜೆ ಆಯಿತು, ಮತ್ತು ಇನ್ನೇನಕ್ಕೆ ಆ ವೇದಿಕೆಯನ್ನು ಕಟ್ಟಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನು ಹಾಕ್ತಾಳೆ. ಆಗ ಅಜ್ಜ ಹೇಳ್ತಾರೆ, ರಥವನ್ನು ಎಳೆದ ನಂತರ ಅಲ್ಲಿ ನಾಟಕ, ಯಕ್ಷಗಾನ, ಬಯಲಾಟ, ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ. ರಥವನ್ನು ಎಳೆದು ಮುಗಿದ ನಂತರ ಜನರ ಮನೋರಂಜನೆಗೋಸ್ಕರ ಆ ವೇದಿಕೆಯಲ್ಲಿ ನಾಟಕ, ಯಕ್ಷಗಾನ ಮತ್ತು ಬಯಲಾಟ, ನೃತ್ಯ
ಮುಂತಾದ ಕಾರ್ಯಕ್ರಮಗಳು ನಡೀತವೆ ಅಂತೇಳ್ಬಿಟ್ಟು ಹೇಳ್ತಾರೆ. ನಿಮಗೆ ಗೊತ್ತಿದೆ ನಾಟಕ ಅಂದರೆ ಏನು ಗೊತ್ತಿದೆ, ಯಕ್ಷಗಾನ ಗೊತ್ತಿದೆ, ಟಿ ವಿಯಲ್ಲೆಲ್ಲ ನೋಡಿರ್ತೀರಿ. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರಸಿದ್ಧ ಇರುವಂತಹ ಒಂದು ಕಲೆ ಯಕ್ಷಗಾನ. ಇಲ್ಲಿ ನೃತ್ಯವನ್ನು ಮಾಡ್ತಾ, ಹಾಡನ್ನು ಆಡ್ತಾ, ಮಾತನಾಡ್ತಾ ಒಂದು ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡು ಆ ವಿಷಯದ ಬಗ್ಗೆ ಒಂದು ಪ್ರದರ್ಶನವನ್ನು ಮಾಡ್ತಿರ್ತಾರೆ. ಇದು ನಿಮಗೆ ಗೊತ್ತಿದೆ, ಅವರ ವೇಷಭೂಷಣಗಳನ್ನೆಲ್ಲ ಗಮನಿಸಿದ್ದೀರಿ. ಒಂದು ಮುಖವಾಡವನ್ನು ಧರಿಸಿ ಮತ್ತು ವಿವಿಧ ರೀತಿಯ ಬಣ್ಣದ ಬಟ್ಟೆಯನ್ನೆಲ್ಲ ಹಾಕ್ಕೊಂಡು ಯಕ್ಷಗಾನವನ್ನು ಮಾಡುವುದನ್ನು ಕೂಡ ನೀವು ಗಮನಿಸಿರ್ತೀರಿ. ಈ ಒಂದು ಯಕ್ಷಗಾನ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕರಾವಳಿ ಭಾಗದಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಕಲೆ, ನೃತ್ಯ ಕಲೆ ಅಂತೇಳ್ಬಿಟ್ಟು ಕೂಡ ಹೇಳಬಹುದು. ಅದೇ ಥರ ಇನ್ನು ಬಯಲಾಟದ ಬಗ್ಗೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಬಯಲಾಟ ಅನ್ನುವಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಕಂಡುಬರುವಂತಹ ಒಂದು ಜನಪದ ಕಲೆ. ಇದನ್ನು ಏನು ಬಯಲಾಟ ಅಂತ ಯಾಕೆ ಕರೀತಾರೆ ಅಂತಂದರೆ, ದೊಡ್ಡ ಬಯಲುಗಳಲ್ಲಿ ನಿರ್ಮಿಸಿದ ವೇದಿಕೆಯ ಮೇಲೆ ಈ ಒಂದು ನಾಟಕವನ್ನು ಆಡೋದ್ರಿಂದ ಇದಕ್ಕೆ ಬಯಲಾಟ ಅಂತೇಳ್ಬಿಟ್ಟು ಕರೀತಾರೆ. ಅಂದರೆ ವಿಶಾಲವಾದಂಥ ಬಯಲು, ಜನ ಕೂರಲಿಕ್ಕೆ ಅನುಕೂಲವಾಗಿರುವಂಥ ವಿಶಾಲವಾದ ಬಯಲಿನಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ವೇದಿಕೆಯ ಮೇಲೆ ಒಂದು ಈ ಜನಪದ ಕಲೆ ಪ್ರದರ್ಶನಗೊಳ್ಳುತ್ತೆ. ಸಾಮಾನ್ಯವಾಗಿ ಇಲ್ಲಿ ಪೌರಾಣಿಕ ಕಥೆಗಳನ್ನು ಆಧರಿಸಿ, ಅಂದರೆ ಪುರಾಣದ ಕಥೆಗಳನ್ನು ಆಧರಿಸಿ ಈ ಒಂದು ಬಯಲಾಟವನ್ನು ಪ್ರದರ್ಶನ ಮಾಡ್ತಾರೆ. ಅಂದರೆ ಈಗ ಶ್ರೀಕೃಷ್ಣನಿಗೆ ಸಂಬಂಧಿಸಿದಂತಹ ನಾಟಕ ಆಗಿರ್ಬೋದು, ಹಾಗೆಯೇ ಮಹಾಭಾರತದ ಕೆಲವೊಂದು ಘಟನೆಗಳನ್ನ ತೆಗೆದುಕೊಂಡು ಇಲ್ಲಿ ನಾಟಕವನ್ನು ಮಾಡುವಂಥದ್ದಾಗಿರ್ಬೋದು. ಒಟ್ಟಿನಲ್ಲಿ ಪೌರಾಣಿಕ ಕಥೆಗಳನ್ನು ಆಧರಿಸಿ ಈ ಒಂದು ಬಯಲಾಟವನ್ನು ಪ್ರದರ್ಶನ ಮಾಡ್ತಾರೆ. ಮತ್ತು ನೃತ್ಯ ಗೊತ್ತಿದೆ, ವಿವಿಧ ಪ್ರಕಾರದ ನೃತ್ಯಗಳನ್ನು ಕೂಡ ಅಲ್ಲಿ ಪ್ರದರ್ಶನವನ್ನು ಮಾಡ್ತಾರೆ. ನೆಕ್ಸ್ಟು ನಿಮಗೆ ಈ ಬಯಲಾಟ ಮತ್ತು ಈ ಒಂದು ಇನ್ನಿತರ ಒಂದು ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 79ರಲ್ಲಿ ಅಲ್ಲಿ ಟಿಪ್ಪಣಿ ಅಂತ ಇದೆ, ಅಲ್ಲಿ ನೀವು ಅದನ್ನು ಒಂದು ಸಲ ಓದ್ಕೊಳ್ಳಿ, ಆಯಿತಾ? ಓಕೆ, ನೆಕ್ಸ್ಟ್ ನೋಡಿ. ಮುಂತಾದ ನೃತ್ಯಗಳು ನಡೆಯುತ್ತವೆ ಅಂತೇಳ್ಬಿಟ್ಟು ಆ ವೇದಿಕೆಯ ಮಹತ್ವವನ್ನು ಹೇಳಿದ ನಂತರ ತಾತ ಮಕ್ಕಳೇ ಇಲ್ಲಿ ನೋಡಿ ರಥ ಎಳಿತಿದ್ದಾರೆ ಅಂತೇಳ್ಬಿಟ್ಟು ರಥ ಎಳೆಯುವ ಕಡೆ ಕರೆದುಕೊಂಡು ಹೋಗ್ತಾರೆ. ಎಲ್ಲರೂ ರಥದ ಸನಿಹ ಅಂದರೆ ಹತ್ತಿರ ಬರ್ತಾರೆ. ಎಲ್ಲ ಜನಗಳು ಕೂಡ ರಥವನ್ನು ಎಳೆಯುವಂತಹ ಸಂದರ್ಭದಲ್ಲಿ ಭಕ್ತಿ ಭಾವದಿಂದ ದೇವರ ಒಂದು ಘೋಷಣೆಗಳನ್ನು ಕೂಗುತ್ತಾ ರಥವನ್ನು ಎಳಿತಾ ಇದ್ದಾರೆ. ಅಲ್ಲಿ ನೆರೆದಿರುವಂತಹ ಒಂದು ಸಮೂಹ ಅಂದರೆ ಗುಂಪು ಅಂತೇಳ್ಬಿಟ್ಟು, ಗುಂಪು ಹರ್ಷೋದ್ಗಾರ, ಹರ್ಷ ಅಂದರೆ ಖುಷಿ, ಸಂತೋಷ, ಉದ್ಗಾರ ಅಂದರೆ ಹರ್ಷದಿಂದ ಕೂಗುವಂತಹ ಸಂತೋಷದ ಧ್ವನಿ. ಮುಗಿಲು ಮುಟ್ಟಿತು, ಅಲ್ಲಿ ಜನ ಆ ಒಂದು ಭಕ್ತಿ ಭಾವದಿಂದ ಕೂಗುತ್ತಿರುವಂತಹ ಒಂದು ಹರ್ಷೋದ್ಗಾರ ಮುಗಿಲನ್ನು ಮುಟ್ಟಿತು. ಮುಗಿಲು ಅಂದರೆ ಏನು? ಮುಗಿಲು ಅಂದರೆ ಆಕಾಶವನ್ನು ಮುಟ್ಟಿತು. ಆಕಾಶದ ಎತ್ತರಕ್ಕೆ ಅಲ್ಲಿನ ಧ್ವನಿ ಕೇಳಿಸ್ತಾ ಇತ್ತು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎತ್ತ ನೋಡಿದರು ಜನವೋ ಜನ, ಎಲ್ಲಿ ನೋಡಿದ್ರೂ ಕೂಡ ಜನ. ಆ ರಥದ ಸುತ್ತಮುತ್ತ, ಈ ಅಂಗಡಿ ಮುಂಗಟ್ಟುಗಳ ಮುಂದೆ, ಹಾಗೆಯೇ ದೇವಸ್ಥಾನದ ಮುಂದೆ, ವೇದಿಕೆಯ ಮುಂದೆ ಎಲ್ಲಿ ನೋಡಿದರು. ಮತ್ತು ವಿವಿಧ ರೀತಿಯ ಆಟದ ಒಂದು ಸಾಮಗ್ರಿಗಳು ಕೂಡ ಅಲ್ಲಿದೆ. ಅಂದರೆ ಈಗ ಜಾಯಿಂಟ್ ವೀಲ್ ಆಗಿರ್ಬೋದು, ಅದೇ ಥರ ಬೇರೆ ಬೇರೆ ರೀತಿಯಾದಂತಹ ಒಂದು ಆಟೋಟದ ಒಂದು ವಿವಿಧ ರೀತಿಯ ಆಟಗಳ ಒಂದು ಪ್ರದರ್ಶನ ಮಾಡುವಂತಹ ಒಂದು ಕಲೆಗಳು ಅಲ್ಲಿದೆ. ಆ ಎಲ್ಲ ಆಟೋಟ ಸ್ಪರ್ಧೆಗಳ ಅಥವಾ ಆಟೋಟ ಕೇಂದ್ರಗಳ ಮುಂದೆ ಸಾಕಷ್ಟು ಜನ ಅಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲಿ ನೋಡೋರು ಕೂಡ ಜನವೋ ಜನ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜೊತೆಗೆ ರಥದ ಮುಂದೆ ವಿವಿಧ ರೀತಿಯ ಕಲಾ ತಂಡಗಳು ಆ ರಥವನ್ನು ಎಳ್ಕೊಂಡು ಹೋಗ್ತಾ ಇದ್ದಾರಲ್ವ, ಅದಕ್ಕಿಂತ ಸ್ವಲ್ಪ ಮುಂದೆ ಬೇರೆ ಬೇರೆ ರೀತಿಯ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಸಾಗ್ತಾ ಇತ್ತು ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾವ ರೀತಿಯಾದಂತಹ ಒಂದು ಕಲಾ ತಂಡಗಳು ಅಲ್ಲಿದ್ವು ಅನ್ನೋದನ್ನು ನೋಡೋಣ. ವೇಣು ರಥದ ಮುಂದೆ ಸಾಗುತ್ತಿರುವಾಗ ವಿವಿಧ ವೇಷಧಾರಿಗಳು ಯಾರು? ಅಜ್ಜ ನೋಡಿ ಅಲ್ಲಿ ರಥದ ಮುಂದೆ ನಂದಿ ಧ್ವಜ, ಕಂಸಾಳೆ, ವೀರಗಾಸೆ, ಡೊಳ್ಳು ಕುಣಿತ, ಕೋಲಾಟ, ಹಾಲಕ್ಕಿ ಕುಣಿತ ಮೊದಲಾದ ಜಾನಪದ ಕಲಾವಿದರು ನರ್ತಿಸುತ್ತಾ ಸಾಗುತ್ತಿದ್ದಾರೆ. ಜೊತೆಗೆ ಬ್ಯಾಂಡ್, ಓಲಗ, ತಮಟೆ, ಕಹಳೆ ವಾದಕರು ಸಾಗುತ್ತಿದ್ದಾರೆ. ಚಂಡೆ ಧ್ವನಿಗೆ ಯಕ್ಷಗಾನ ವೇಷಧಾರಿಗಳು ಕುಣಿಯುತ್ತಾ ಸಾಗುತ್ತಿದ್ದಾರೆ ಎಂದು ಅಜ್ಜ ಪರಿಚಯಿಸಿದರು. ಮಕ್ಕಳು ಎಲ್ಲವನ್ನು ಸಂತಸದಿಂದ ವೀಕ್ಷಿಸಿದರು. ನಂತರ ಮನೆಗೆ ಹಿಂತಿರುಗಿದರು.
ರಥದ ಮುಂದೆ ವಿವಿಧ ರೀತಿಯ ವೇಷವನ್ನು ಧರಿಸಿರುವಂತಹ ವಿವಿಧ ಕಲಾ ತಂಡಗಳು ಹೋಗ್ತಾ ಇದೆ. ಅಲ್ಲಿ ನೋಡಿ ಅಂತೇಳ್ಬಿಟ್ಟು ಯಾವ್ಯಾವ ವೇಷಧಾರಿಗಳು ಯಾರು ಅಂತೇಳ್ಬಿಟ್ಟು ವೇಣುಗೆ ಗೊತ್ತಾಗಲ್ಲ. ಹಾಗಾಗಿ ತಾತುಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ರಥದ ಮುಂದೆ ಸಾಗ್ತಾ ಇರುವಂತಹ ಈ ವಿವಿಧ ರೀತಿಯ ವೇಷಧಾರಿಗಳು ಯಾರು ತಾತ ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ತಾನೆ. ಆಗ ತಾತ ಹೇಳ್ತಾರೆ, ನೋಡಿ ಅಲ್ಲಿ ರಥದ ಮುಂದೆ ನಂದಿ ಧ್ವಜ ಅಂತ ಅಂದರೆ ಒಂದು ಎತ್ತರವಾದಂತಹ ಬಿದಿರಿನ ಕಂಬಕ್ಕೆ ಒಂದು ಹೆಚ್ಚು ಕಡಿಮೆ 17-18 ಮೊಳ ಇರುವಂತಹ ಒಂದು ಬಿದಿರಿನ ಕಂಬಕ್ಕೆ ಮೇಲ್ಭಾಗದಲ್ಲಿ ಒಂದು ಹಿತ್ತಾಳೆಯ ಬಿರುಡೆಗಳನ್ನು ಜೋಡಿಸಿರುತ್ತಾರೆ. ರೀತಿ ಇರುವಂತಹ ಒಂದು ಹಿತ್ತಾಳೆಯ ಬಿರುಡೆಗಳನ್ನ ಜೋಡಿಸಿರ್ತಾರೆ ಎತ್ತರದಲ್ಲಿ. ಮತ್ತು ಆ ಒಂದು ಮಧ್ಯಭಾಗದಲ್ಲಿ ಅಂದರೆ ಆ ಒಂದು ಬಿದಿರಿನ ಕಂಬದ ಮಧ್ಯಭಾಗದಲ್ಲಿ ಅಲ್ಲಿ ನಂದಿಯ ಒಂದು ವಿಗ್ರಹವನ್ನು ಇರಿಸಿರ್ತಾರೆ. ಹಾಗಾಗಿ ಅದಕ್ಕೆ ನಂದಿ ಧ್ವಜ ಅಂತೇಳ್ಬಿಟ್ಟು ಕರೀತಾರೆ. ಜೊತೆಗೆ ಧ್ವಜ ಅಂತ ಯಾಕೆ ಕರೀತಾರೆ ನಂದಿ ವಿಗ್ರಹ ಇರಿಸಿದ್ರೆ ಅಂತ ಅಂದರೆ, ವಿವಿಧ ರೀತಿಯ ಒಂದು ರೇಷ್ಮೆಯ ವಿವಿಧ ರೀತಿಯ ಒಂದು ವಿವಿಧ ಬಣ್ಣದ ಬಟ್ಟೆಗಳನ್ನು ಆ ಕಂಬಕ್ಕೆ ಸುತ್ತಿಸಿರ್ತಾರೆ. ಹಾಗಾಗಿ ಕಂಬದ ತುದಿಗೆ ಸುತ್ತಿಸಿರ್ತಾರೆ. ಅದನ್ನು ಇಟ್ಕೊಂಡು ವಿವಿಧ ಭಂಗಿಗಳಲ್ಲಿ ಒಂದು ನೃತ್ಯವನ್ನು ಮಾಡ್ತಾರೆ. ಅದಕ್ಕೆ ನಂದಿ ಧ್ವಜ ಅಂತೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟು ಕಂಸಾಳೆ ಅಂದ್ರೇನು ಈಗ ನೋಡ್ಕೊಳ್ಳಿ. ನಂತರ ಅವುಗಳ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತೀನಿ. ಕಂಸಾಳೆ ಅಂದರೆ ನಿಮಗೆ ಗೊತ್ತಿದೆ, ಹಿತ್ತಾಳೆಯ 2 ಪ್ಲೇಟ್ ರೀತಿಯಲ್ಲಿ ಇರುವಂತಹ ಒಂದು 2 ಪಾತ್ರೆಗಳು, ಅಂದರೆ ಪ್ಲೇಟ್ ರೀತಿಯಲ್ಲಿ ಇರುವಂತಹ 2 ಒಂದು ಪ್ಲೇಟ್ ನೋಡಿದ್ದೀರಲ್ವ, ಆ ಥರ ಇರುವಂತಹ ಒಂದು 2 ವಾದ್ಯಗಳು. ಅವುಗಳನ್ನ ಇಟ್ಕೊಂಡು ಒಂದಕ್ಕೆ ಟಚ್ ಮಾಡಿದಾಗ ವಿವಿಧ ರೀತಿಯಾದಂತಹ ಸ್ವರಗಳು ಬರುತ್ತೆ. ಅದಕ್ಕೆ ಕಂಸಾಳೆ ಅಂತೇಳ್ಬಿಟ್ಟು ಕರೀತಾರೆ. ಮಲೆ ಮಹಾದೇಶ್ವರನ ಭಕ್ತರು ಈ ಕಂಸಾಳೆಯನ್ನು ಬಳಸ್ತಾರೆ. ಅವರಿಗೆ ದೇವರ ಗುಡ್ಡರು ಅಂತ ಕೂಡ ಕರೀತಾರೆ. ನಿಮಗೆ ಇದೆಲ್ಲ ಒಂದು ಜನ್ಮದ ಜೋಡಿ ಚಿತ್ರವನ್ನು ನೋಡಿದರೆ ಅದರಲ್ಲಿ ಒಂದು ಹಾಡು ಬರುತ್ತೆ. 2 ಕೈಯಲ್ಲೂ ಕಂಸಾಳೆಯನ್ನು ಬಾರಿಸ್ಕೊಳ್ತಾ ಸುತ್ತುವರ್ಕೊಂಡು ಒಂದು ನೃತ್ಯವನ್ನು ಮಾಡ್ತಾರೆ. ಆ ವಾದ್ಯಕ್ಕೆ ಕಂಸಾಳೆ ಅಂತೇಳ್ಬಿಟ್ಟು ಕರೀತಾರೆ. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಅದನ್ನು ಹೇಗಿದೆ ಅಂತೇಳ್ಬಿಟ್ಟು. ನೆಕ್ಸ್ಟು ವೀರಗಾಸೆ ಅಂತ ಅಂದರೆ ಇದು ಕೂಡ ಒಂದು ಶೈವ ಸಂಪ್ರದಾಯಕ್ಕೆ ಸೇರಿರುವಂತಹ ಒಂದು ಜನಪದ ಕಲೆ. ಇಲ್ಲಿ ಒಂದು ಗುಂಪು ನೃತ್ಯವನ್ನು ಶಿವನಿಗೆ ಸಂಬಂಧಪಟ್ಟಂತಹ ಒಂದು ಹಾಡಿಗೆ ಹೇಳ್ಕೊತ ಬಾಯಲ್ಲಿ ನೃತ್ಯವನ್ನು ಮಾಡಿಕೊಂಡು ಹೋಗ್ತಾರೆ. ಇದಕ್ಕೆ ವೀರಗಾಸೆ ಅಂತೇಳ್ಬಿಟ್ಟು ಕರೀತಾರೆ. ಮತ್ತೊಂದು ಜನಪದ ಪ್ರಕಾರ ಯಾವುದಂದರೆ ಡೊಳ್ಳು ಕುಣಿತ. ನಿಮಗೆ ಗೊತ್ತಿದೆ ಡೊಳ್ಳು ಅಂತ ಅಂದರೆ ಏನು ಅಂತೇಳ್ಬಿಟ್ಟು. ಡೊಳ್ಳು ಅಂದರೆ ದೊಡ್ಡದಾದಂತಹ ಒಂದು ಡೊಳ್ಳು ವಾದ್ಯವನ್ನು ಬಾರಿಸ್ತಾ ಒಂದು ನೃತ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಡೊಳ್ಳು ಕುಣಿತ ಅಂತೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟು ಕೋಲಾಟ ಅಂತೂ ನಿಮಗೆ ಗೊತ್ತಿದೆ, ಸ್ಕೂಲಲ್ಲೆಲ್ಲ ನಾವು ಪ್ರದರ್ಶನ ಮಾಡ್ತಿರ್ತೀವಿ ಕೋಲಾಟವನ್ನು. ಜನಪದ ನೃತ್ಯ ಹಾಡುಗಳಿಗೆ ಕೋಲನ್ನು ಹಾಕ್ತಾ ವಿವಿಧ ಭಂಗಿಗಳಲ್ಲಿ ಕುಣಿಯುವಂತಹ ಒಂದು ಜನಪದ ನೃತ್ಯ ಪ್ರಕಾರ ಕೋಲಾಟ. ಹಾಗೆಯೇ ಹಾಲಕ್ಕಿ ಕುಣಿತ ಅಂದರೆ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಅಥವಾ ವಿವಿಧ ಕಾಡು ಪ್ರದೇಶಗಳಲ್ಲಿ ಕಂಡುಬರುವಂತಹ ಹಾಲಕ್ಕಿ ಒಕ್ಕಲು ಜನಾಂಗದವರು ಕುಣಿಯುವಂತಹ ಒಂದು ರೀತಿಯ ನೃತ್ಯ. ಇದನ್ನು ಸಾಮಾನ್ಯವಾಗಿ ಸುಗ್ಗಿ ಹಬ್ಬಗಳ ಸಂದರ್ಭಗಳಲ್ಲಿ ಈ ಪ್ರಕಾರದ ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ. ಹಾಲಕ್ಕಿ ಪ್ರಕಾರದ ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಇವಷ್ಟೇ ಜನಪದ ಪ್ರಕಾರದ ವಿವಿಧ ರೀತಿಯ ಒಂದು ನೃತ್ಯಗಳಲ್ಲದೆ ವಿವಿಧ ರೀತಿಯ ಒಂದು ಬ್ಯಾಂಡ್ಗಳು, ಓಲಗಗಳು, ಹಾಗೆ ತಮಟೆ, ಕಹಳೆ ವಾದಕರು. ಕಹಳೆ ಅಂದರೆ ಗೊತ್ತಿದೆ, ಉದ್ದನೆಯ ಒಂದು ಶಹನಾಯಿ ಆ ಥರದ್ದೆಲ್ಲ ಇರುತ್ತಲ್ಲ, ಉದ್ದನೆಯ ಒಂದು ಕಹಳೆ ಅಥವಾ ಪೀಪಿ ಅಂತ ಹೇಳ್ಬಿಟ್ಟು ಕರೀತಾರೆ ಸಾಮಾನ್ಯವಾಗಿ. ಅದನ್ನು ದೊಡ್ಡದು ಉದ್ದಕ್ಕಿರುವಂತಹದ್ದು ಕೊಂಬು ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಹ ಒಂದು ವಾದನವನ್ನು ಮಾಡುತ್ತಿರುವಂತಹ ವಿವಿಧ ಗುಂಪುಗಳು ಕೂಡ ಅಲ್ಲಿ ಕಾಣಿಸುತ್ತೆ. ಚಂಡೆ ಧ್ವನಿಗೆ ಯಕ್ಷಗಾನ ವೇಷಧಾರಿಗಳು ಕುಣಿಯುತ್ತಾ ಸಾಗುತ್ತಿದ್ದಾರೆ. ಚಂಡೆ ಧ್ವನಿ ಅಂತ ಅಂದರೆ ಅದು ಒಂದು ಪ್ರಕಾರದ ಒಂದು ವಾದ್ಯ ಚಂಡೆ ಧ್ವನಿ. ಆ ಚಂಡೆ ಧ್ವನಿಗೆ ಅಲ್ಲಿ ವಿವಿಧ ಒಂದು ಯಕ್ಷಗಾನದ ವಿವಿಧ ವೇಷವನ್ನು ಧರಿಸಿರುವಂತಹ ವೇಷಧಾರಿಗಳು ಕುಣಿಯುತ್ತಾ ಮುಂದೆ ಸಾಗ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅಜ್ಜ ವಿವಿಧ ಪ್ರಕಾರದ ಜನಪದಗಳು ಹಾಗೆ ವಾದ್ಯ ಪ್ರಕಾರಗಳನ್ನ ಪರಿಚಯ ಮಾಡ್ತಾರೆ. ಮಕ್ಕಳು ಎಲ್ಲವನ್ನು ಸಂತೋಷದಿಂದ ವೀಕ್ಷಿಸಿ ನಂತರ ಮನೆಗೆ ಹಿಂತಿರುಗಿದರು. ನೋಡಿ, ಹೀಗೆ ಎಲ್ಲವನ್ನು ವೀಕ್ಷಣೆ ಮಾಡಿದಂತಹ ಮಕ್ಕಳು ರಾತ್ರಿ ಆದಮೇಲೆ ಆ ಒಂದು ಮನೆಗೆ ಹಿಂತಿರುಗ್ತಾರೆ. ಇದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೋಡಿ. ಜಾತ್ರೆಯಲ್ಲಿ ಯಾವ ರೀತಿಯ ಒಂದು
ನಮಗೆ ಚಿತ್ರಣ ಕಂಡುಬರುತ್ತೆ ಅನ್ನೋದನ್ನು ಈ ಪಠ್ಯದಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ನೋಡಿ ಇಲ್ಲಿ ನೋಡಿ, ಇದು ನೋಡಿ ಕಂಸಾಳೆ ಅಂತ ಹೇಳಿದ್ನಲ್ವಾ, ಈ ಕಂಸಾಳೆ, ಇದಕ್ಕೆ ಕಂಸಾಳೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಕಂಸಾಳೆ, ಈ ಒಂದು ವಾದ್ಯಕ್ಕೆ ಕಂಸಾಳೆ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಕಡೆ ಪ್ಲೇಟಿನ ಭಾಗವನ್ನು ಈ ಕಡೆ ಭಾಗಕ್ಕೆ ಒಂದು ದಾರಗಳಿಂದ ಜೋಡಿಸಿರ್ತಾರೆ. ಅವೆರಡನ್ನು ಟಚ್ ಮಾಡಿದಾಗ ಒಂದು ರೀತಿಯ ಶಬ್ದ ಹೊರಬರುತ್ತೆ. ಇಲ್ಲಿ ಕಂಸಾಳೆಯ ನೃತ್ಯವನ್ನು ವಿವಿಧ ರೀತಿಯಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ವಿವಿಧ ರೀತಿಯಲ್ಲಿ ಕಂಸಾಳೆ ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಇದು ಕಂಸಾಳೆ. ನೆಕ್ಸ್ಟ್ ಇದು ಡೊಳ್ಳು ಕುಣಿತ ಅಂತ ಹೇಳಿದ್ವಿ ಅಲ್ಲ, ಇದು ಡೊಳ್ಳು ಕುಣಿತ. ಈ ಡೊಳ್ಳು ಕುಣಿತದಲ್ಲಿ ಎಷ್ಟೊಂದು ಗುಂಪಿನ ಜನರು ಅವರದೇ ಆದಂತಹ ಒಂದು ರೀತಿಯ ಜಾನಪದ ವೇಷಭೂಷಣವನ್ನು ಧರಿಸಿ ಡೊಳ್ಳು ಕುಣಿತವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇದು ವೀರಗಾಸೆ ನೃತ್ಯ. ನೋಡಿ, ಇದು ಒಂದು ಶೈವ ಸಂಪ್ರದಾಯದ ಜನರು ಮಾಡುವಂತಹ ಒಂದು ನೃತ್ಯ ಪ್ರಕಾರ. ಇಲ್ಲಿ ಒಂದು ಕತ್ತಿ ಹಾಗೆ ಗುರಾಣಿ ರೀತಿಯ 2 ಅಸ್ತ್ರಗಳನ್ನು ಹಿಡಿದುಕೊಂಡು ವಿವಿಧ ಪ್ರಕಾರದಲ್ಲಿ ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ. ಇದು ಒಂದು ರೀತಿಯ ಜನಪದ ನೃತ್ಯ. ಇದು ಕೋಲಾಟ, ನಿಮಗೆಲ್ಲ ಗೊತ್ತಿದೆ. ವಿವಿಧ ರೀತಿಯ ಒಂದು ಜನಪದ ಹಾಡುಗಳಿಗೆ ಕೋಲನ್ನು ಬಾರಿಸುತ್ತಾ ವಿವಿಧ ಭಂಗಿಗಳಲ್ಲಿ ನೃತ್ಯವನ್ನು ಮಾಡುವಂಥದ್ದು. ಇದು ಹಾಲಕ್ಕಿ ಕುಣಿತ ಅಂತೇಳ್ಬಿಟ್ಟು ಹೇಳಿದ್ವಲ್ಲ, ಅದು ಆಲಕ್ಕಿ ಸಮುದಾಯದ ಜನರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ಈ ಆಲಕ್ಕಿ ಸಮುದಾಯದ ಜನರು ಅವರದೇ ಆದಂತಹ ಒಂದು ಕಾಡಿನಲ್ಲಿ ಸಿಗುವಂತಹ ವಿವಿಧ ರೀತಿಯ ಹೂವುಗಳನ್ನು ಈ ರೀತಿಯಾಗಿ ಅಲಂಕಾರವನ್ನು ಮಾಡಿಕೊಂಡು ಅವರದೇ ವೇಷಭೂಷಣಗಳೊಂದಿಗೆ ನೃತ್ಯವನ್ನು ಮಾಡುವಂಥದ್ದು. ಸಾಮಾನ್ಯವಾಗಿ ಸುಗ್ಗಿಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ನೃತ್ಯವನ್ನು ಹಾಲಕ್ಕಿ ಒಕ್ಕಲು ಸಂಪ್ರದಾಯಸ್ಥ ಜನರು ಮಾಡ್ತಾರೆ. ನೆಕ್ಸ್ಟು ಇದು ಜಾತ್ರೆಯ ಚಿತ್ರಣ. ಇಲ್ಲಿ ಜಾತ್ರೆಯಲ್ಲಿ ತೇರು ಇರುವಂಥದ್ದು, ಆ ತೇರನ್ನು ಎಳೆಯುವ ಸಂದರ್ಭದಲ್ಲಿ ಸೇರಿರುವ ಜನಸಮೂಹ, ಹಾಗೆಯೇ ವಿವಿಧ ರೀತಿಯ ಒಂದು ಕಲಾ ಪ್ರದರ್ಶನ, ಕಲಾ ತಂಡಗಳು ಮುಂದೆ ಸಾಗ್ತಾ ಇರುವಂಥದ್ದನ್ನು ನಾವು ಈ ಚಿತ್ರದಲ್ಲಿ ಗಮನಿಸ್ಬೋದು. ಹಾಗೆ ಇದು ಕೂಡ ಜಾತ್ರೆಯ ಮತ್ತೊಂದು ಚಿತ್ರಣ. ನಾನು ಆವಾಗಲೇ ಹೇಳಿದೆ, ವಿವಿಧ ರೀತಿಯ ಅಂಗಡಿ ಮುಂಗಟ್ಟುಗಳು ಅಲ್ಲಿ ಸೇರಿರ್ತವೆ ಅಂತೇಳ್ಬಿಟ್ಟು. ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಹೆಚ್ಚಾಗಿ ಯಾವುದೋ ಒಂದು ದನದ ಜಾತ್ರೆ ಥರ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಜಾತ್ರೆಯೊಳಗೊಂದು ಜಾತ್ರೆ ಅಂದರೆ ವಿವಿಧ ರೀತಿಯಾದಂತಹ ಒಂದು ಬಣ್ಣ ಬಣ್ಣದ ಹಗ್ಗಗಳು, ಹಸು ಕರುಗಳಿಗೆ ದನಗಳಿಗೆ ಅಲಂಕಾರ ಮಾಡುವಂತಹ ವಿವಿಧ ರೀತಿಯ ಗೊಂಡೆಗಳು ಇಲ್ಲಿ ಕಾಣಿಸ್ತಾ ಇದೆ. ಇದು ಜಾತ್ರೆಯ ಮತ್ತೊಂದು ಚಿತ್ರಣ. ಇಲ್ಲಿ ಜಾಯಿಂಟ್ ವೀಲ್ ಕಾಣಿಸ್ತಾ ಇದೆ. ಹಾಗೆಯೇ ಜಾಯಿಂಟ್ ವೀಲಲ್ಲಿ ಬೇರೆ ಬೇರೆ ಪ್ರಕಾರದ ಒಂದು ಚಕ್ರಗಳು ನಮಗಿಲ್ಲಿ ಕಾಣ್ಬರ್ತಾ ಇದ್ದಾವೆ. ಇದಿಷ್ಟು ಜಾತ್ರೆಗೆ ಸಂಬಂಧಿಸಿದಂತಹ ಒಂದು ಚಿತ್ರಗಳಾಗಿತ್ತು. ಇದಿಷ್ಟು ಒಂದು ನಾವು ಜಾತ್ರೆಯಲ್ಲಿ ಒಂದು ಸುತ್ತು ಬಂದಿದ್ದಾಯಿತು. ನೀವೆಲ್ಲರೂ ಕೂಡ ನೀಟಾಗಿ ಈ ಪಾಠನ ಮನೇಲಿ 2-3 ಸಲ ಓದ್ಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಒಂದು ನೋಟ್ಸ್ನ ನಂತರ ಕಳಿಸ್ತೀನಿ. ಹಾಗೆ ಟೆಸ್ಟ್ ಕೂಡ ಇರುತ್ತೆ. ಧನ್ಯವಾದಗಳು.